ಸೊ ಇದು ನಮಗೆ ತುಂಬ ಗ್ರ್ಯಾಂಡ್ ಪ್ರೊಸೆಷನ್ ಅಂತಲೇ ಹೇಳ್ಬೋದು. ಲೈಕ್ ನಮ್ಮ ಮೈಸೂರಲ್ಲಿ ಹೇಗೆ ದಸರಾ ನಡೆಯುತ್ತೋ ಅದೇ ಥರ ನಮ್ಮ ಇಟ್ಕೆಗೂಡಲ್ಲಿ ಇದೊಂಥರ ಮಿನಿ ದಸರಾ ಅಂತ ನಾವು ಕರಿತೀವಿ. ಸೊ ಇದು 6 ದಿನದ ಕಾಲ ನಡೆಯುತ್ತೆ. ಮುಂಚೆ ಎಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ ಬರೀ 3 ದಿನ ಮಾಡ್ತಿದ್ರು ಕರಗ ಅಂತ. ಸೊ ಅದು ಹೆಂಗಾಗ್ತಿತ್ತು ಅಂತಂದರೆ ಎಲ್ಲರ ಮನೆಯಲ್ಲೂ ತಾಯಿ ಚಾಮುಂಡೇಶ್ವರಿ ಹಾಗೂ ಮಾರಮ್ಮನ್ನ ಕರ್ಕೊಂಡೋಗಿ ಕೂರಿಸಿ ಪೂಜೆ ಮಾಡಿ ಅಲಂಕಾರ ಎಲ್ಲ ಮಾಡ್ತಿದ್ರು. ಸೊ 3 ದಿನ ಅವರಿಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಅಂದರೆ ಕರೆಕ್ಟಾಗಿ ಟೈಮ್ನ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅವ್ರೇನು ಮಾಡಿದ್ರು, ಅದಕ್ಕೆ 5 ದಿನ ಮಾಡಿದ್ರು. ನೆಕ್ಸ್ಟ್ ಇವಾಗ 6 ದಿನ ಮಾಡಿದ್ರು. ಸೊ ಶನಿವಾರ ನಮಗೆ ಪ್ರೊಸೆಷನ್ ಇದೆ, ಅದ್ದೂರಿಯಾಗಿ ಮೆರವಣಿಗೆ ನಡೆಯುತ್ತೆ. ಒಂದೊಂದು ಅಲಂಕಾರಗಳು ತಾಯಿದು ಒಂದು ದಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಒಂದು ದಿನಕ್ಕೆ 2 ಅಲಂಕಾರ ಮಾಡ್ತಾರೆ, ಬೆಳಗ್ಗೆ ಒಂದು ಸಂಜೆ ಒಂದು. ಅದನ್ನ ಹೇಳೋಕ್ಕೆ ಆಗಲ್ಲ. ಲೈಕ್ ಹೆಂಗೆ ಅಂತಂದರೆ ಆ ದೇವ್ರನ್ನ ಕಣ್ಮುಂದೆ ನೋಡ್ತಿದ್ರೆ 2 ಕಣ್ಣೇ ಸಾಲಲ್ಲ ದೇವ್ರನ್ನ. ಅದು ಇದೊಂಥರ ಯಾವಾಗ ಬರುತ್ತೆ ಪುನಃ, ಈಗ ಕರ್ಗ ಮುಗ್ದೋದ್ರೆ ನಮಗೆ ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಲ್ಲ, ಪುನಃ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತೀವಿ. ಬಟ್ ಮೋಸ್ಟ್ಲಿ ನಮ್ಮ ಏರಿಯಾದಲ್ಲಿ ಕೆಲವು ಹುಡುಗಿರು ಏನಕ್ಕೆ ತುಂಬ ಕರ್ಗನ ಬೇಗ ಬರಲಿ ಇಷ್ಟಪಡಲಿ ಅಂತಂದರೆ, ಒಂದು ತಾಯಿನ ನೋಡೋಕ್ಕೆ ಇಷ್ಟಪಡ್ತಾರೆ, 2ನೇದು ಪ್ರೊಸೆಷನಲ್ಲಿ ಚೆನ್ನಾಗಿ ಡ್ಯಾನ್ಸ್ ಆಡಬೇಕು ಅಂತ ತುಂಬ ಚೆನ್ನಾಗಿ ವೆಯ್ಟ್ ಮಾಡ್ತಿರ್ತಾರೆ. ಅದರೊಂದ್ರಿಂದ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಕರ್ಗ ಬರಬೇಕು ಅಂತಂದ್ಬಿಟ್ಟು. ಹಾಗೆ ಅಂತಂದರೆ ಲೈಕ್ ಹರಕೆ ಹೊತ್ಕೊಂಡ್ರು ಏನಿಲ್ಲ, ನಾವು ದೇವಸ್ಥಾನಕ್ಕೆ ಬಂದಿನ ಪೂಜೆ ಮಾಡಬೇಕು. ಲೈಕ್ ಹುಡುಗರು ಏನಾದರೂ ಹರಕೆ ಹೊತ್ಕೊಂಡ್ರೆ ಈ ಕರ್ಗ ತೆಗಿಯೋರು ಇರ್ತಾರಲ್ಲ, ಅವ್ರು ಆ ಥರ ಇದು ಮಾಡ್ತಾರೆ ಅಷ್ಟೇ. ಬಟ್ ಹುಡುಗಿರಿಗೆ ಆ ಥರ ಅವಕಾಶ ಇಲ್ಲ ಇಲ್ಲಿ. ಲೈಕ್ ಹರಕೆ ಹೊತ್ಕೊಂಡ್ರೆ ತಾಯಿಗೆ ಮಡ್ಲಿ ಪೂಜೆ ಕೊಡೋದು, ಇಲ್ಲಾಂದರೆ ಪೂಜೆ ಮಾಡಿಸೋದು, ಆ ಥರ ಏನಾದರೂ ಒಂದು ಹರಕೆ ಹೊತ್ಕೋಬೇಕಾಗುತ್ತೆ. ಈ 6 ದಿನದಲ್ಲಿ ನಿಮ್ಮದು ಹೇಗಿರುತ್ತೆ ಜಾತ್ರೆಯಲ್ಲಿ ಬರೋಂಥದ್ದು ಹೆಂಗೆ ಅಂತಂದರೆ, ಈ 6 ದಿನ ಮನೆನೇ ಮರ್ತ್ಬಿಟ್ಟಿರ್ತೀವಿ, 3 ಹೊತ್ತು ದೇವಸ್ಥಾನದಲ್ಲೇ ಇರ್ತೀವಿ. ಅಲ್ಲಲ್ಲಿ ಎಲ್ಲ ಮಜ್ಜಿಗೆ ಪಾನಕ ಅದು ಇದು ಕೊಡ್ತಿರ್ತಾರೆ, ಅದನ್ನ ಪ್ರಸಾದ ಥರ ಸೇವಿಸ್ಕೊಂಡು ದೇವ್ರ ಜೊತೆನೇ ಇರ್ತೀವಿ 6 ದಿನ. ಇತಿಹಾಸ ಇದೆ, ಖಂಡಿತ ಭಾಳ ಇದೆ. ಹೌದು, ನಮ್ಮ ಮಹಾರಾಜರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಶನಿವಾರ. ಅವರು ಪ್ರತಿ ವರ್ಷನೂ ಬಂದೇ ಬರ್ತಾರೆ. ಸೊ ಈ ವರ್ಷ ಶನಿವಾರ ಬರ್ತೀನಿ ಅಂತ ಹೇಳಿದ್ದಾರೆ.